ವೀಕ್ಷಕರೇ ನಮಸ್ತೆ, ಅದ್ವಾ ಟಿವಿಗೆ ಸ್ವಾಗತ. ನಾನು ನಿಮ್ಮ ಸೂರ್ಯ ಪ್ರವೀಣ್, ಕ್ಯಾಮ್ರಾಮನ್ ಪವನ್ ಆಚಾರ್ಯ ಜೊತೆ. ವೀಕ್ಷಕರೇ, ಈ ಒಂದು ಪ್ರದೇಶ, ಈ ಸ್ಥಳವನ್ನು ನೋಡ್ತಾ ಇದ್ದೀರಾ. ಬಹುಶಃ ನಮ್ಮ ದೇಶದಲ್ಲಿ ಹೇಗೆ ಮಂದಿರಗಳು ಮಸೀದಿಗಳಾಗಿದ್ದಾವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮೊದಲ ಹಂತದ ಕಾರ್ಯಾಚರಣೆ ಬಹುಶಃ ಹೀಗೆ ನಡೆಯುತ್ತೆ ಅಂತ ಕಾಣುತ್ತೆ. ಸಾಕಷ್ಟು ವರ್ಷಗಳಿಂದ ನಮ್ಮ ದೇಶದ ಮಂದಿರಗಳು ಮಸೀದಿಯಾಗಿ ಹೇಗೆ ಮಾರ್ಪಟ್ಟಿದ್ದಾವೆ, ಇವತ್ತಿಗೂ ಹೇಗೆ ಒಂದು ಚರ್ಚೆಗೆ ಗ್ರಾಸವಾಗಿದ್ದಾವೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಸೂಕ್ಷ್ಮವಾಗಿ ಗಮನಿಸಿ. ಇದೊಂದು ಹುತ್ತ, ಇದೊಂದು ನಾಗದೇವರ ಹುತ್ತ. ಇದು ಈ ಹುತ್ತದ ಮೇಲೆ ಸಮಾಧಿಯನ್ನು ಕಟ್ಟಿ ಹೇಗೆ ಬಾವುಟವನ್ನು ಹಾರಿಸಿದ್ದಾರೆ ನೀವೇ ನೋಡಿ. ಆಮೇಲೆ ಮುಖ್ಯವಾಗಿ ಈ ಜಾಗದ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ನಿಮಗೆ ಕೊಡ್ತೇವೆ. ಇದು ಒಂದು ಸರ್ಕಾರಿ ಗೋಮಾಳದ ಜಾಗ, ಯಾರಪ್ಪನ ಆಸ್ತಿಯೂ ಅಲ್ಲ, ಯಾರ್ದು ಜಾಗ ಅಲ್ಲ, ಇದು ಯಾರ್ದು ಖಾಸಗಿ ಒಡೆತನದ ಜಾಗ ಅಂತೂ ಅಲ್ವೇ ಅಲ್ಲ. ಇದು ಸರ್ಕಾರದ ಗೋಮಾಳದ ಜಾಗ. ಈ ಜಾಗದಲ್ಲಿ ಒಂದು ಹುತ್ತದ ಮೇಲೆ ಸಮಾಧಿಯನ್ನ ಕಟ್ಬಿಟ್ಟು, ಗೋಡೆಗಳನ್ನು ಹಾಕಿ ಸಮಾಧಿಯನ್ನು ಕಟ್ಬಿಟ್ಟು ಅದ್ರ ಮೇಲೆ ಬಾವುಟವನ್ನು ನೆಟ್ಟು ಈ ಜಾಗವನ್ನು ಅಕ್ವೈರ್ ಮಾಡುವಂತಹ ಒಂದು ನಿದರ್ಶನ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಇದೇ ಥರ ಬಹುಶಃ ಒಂದು ರೋಡಿಗೆ 10 ಇಂತಹ ಅಕ್ರಮ ಕಟ್ಟಡಗಳು, ಅಕ್ರಮ ಮಸೀದಿಗಳು ನಿರ್ಮಾಣ ಆಗ್ತಾ ಇದ್ದಾವೆ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ. ನೀವಲ್ಲಿ ನೋಡ್ತಾ ಇರ್ಬೋದು, ಅಲ್ಲೊಂದು ದರ್ಗಾ ಕಾಣಿಸ್ತಾ ಇದೆ ನಿಮಗೆ. ಅದು ಕೂಡ ಇದೇ ತರ ಸರ್ಕಾರಿ ಜಾಗದಲ್ಲಿ ಆಕ್ರಮಿತವಾಗಿದೆಯೋ ಏನೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತನಿಖೆ ಮಾಡಬೇಕಾಗುತ್ತೆ. ಸರ್ಕಾರದ ಅಧಿಕಾರಿಗಳಾಗ್ಲಿ, ಗೌರ್ಮೆಂಟ್ ಅಧಿಕಾರಿಗಳಾಗ್ಲಿ ಅದರ ತನಿಖೆಯನ್ನು ಮಾಡಬೇಕಾಗುತ್ತೆ ಸೂಕ್ಷ್ಮವಾಗಿ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಕಾಣಿಸ್ತಿರುವಂಥದ್ದು, ಯಾಕಂದ್ರೆ ನೀವು ಸುತ್ತ ಜಾಗವನ್ನ ನೋಡ್ಬೋದು, ಕಂಪ್ಲೀಟ್ ಖಾಲಿ ಜಾಗ. ಇದು ಬಂದು ಒಂದು ಸರ್ಕಾರಿ ಗೋಮಾಳದ ಜಾಗ ಆಗಿರುತ್ತೆ. ಇದರ ಎಲ್ಲ ಮಾಹಿತಿಯು ನಮ್ಮ ಬಳಿ ಇದೆ. ಈ ಒಂದು ಜಾಗದಲ್ಲಿ ಅದರಲ್ಲೂ ಆಶ್ಚರ್ಯ ಎನಿಸುವುದು, ಒಂದು ಹುತ್ತ ಇದೆ, ನಾಗದೇವನ ಒಂದು ಹುತ್ತ ಏನಿದೆ. ಆ ಹುತ್ತದ ಮೇಲೆ ಅವರು ಗೋಡೆಯನ್ನು ಕಟ್ಬಿಟ್ಟು ಸಮಾಧಿಯ ರೂಪದಲ್ಲಿ ಅದನ್ನು ನಿರ್ಮಾಣ ಮಾಡಿ ಅದಕ್ಕೆ ಅವರು ಬಾವುಟವನ್ನು, ಇಸ್ಲಾಮಿಕ್ ಧ್ವಜವನ್ನು ನೆಟ್ಟಿದ್ದಾರಲ್ಲ, ಇದು ಯಾವ ರೀತಿಯ ಒಂದು ಪಾರದರ್ಶಕ ನೀತಿಯನ್ನು ಅವರು ಅನುಸರಿಸ್ತಾ ಇದ್ದಾರೆ, ಇದಕ್ಕೆ ಸರ್ಕಾರ ಯಾವ ರೀತಿಯ ಕುಮ್ಮಕ್ಕನ್ನು ಕೊಡ್ತಾ ಇದೆ ಎಂಬುದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಸಾರ್ವಜನಿಕರು. ಯಾಕಂದ್ರೆ ಒಂದು ದೇವಸ್ಥಾನದ ಜಾಗದಲ್ಲಿ, ಒಂದು ದೇವಸ್ಥಾನಕ್ಕೆ ಸೇರಿದಂತಹ ಜಾಗದಲ್ಲಿ ಹನುಮ ಧ್ವಜವನ್ನು ಸರ್ಕಾರಿ ಅಧಿಕಾರಿಗಳು, ಈ ಸರ್ಕಾರ ಅದನ್ನು ತೆರವು ಮಾಡ್ತು ಮಂಡ್ಯದಲ್ಲಿ, ನೀವು ನೋಡಿರುವಂಥದ್ದೇ. ಆದರೆ ಇಲ್ಲಿ ಈ ಸರ್ಕಾರಿ ಗೋಮಾಳದ ಜಾಗವನ್ನು ಅವರು ಮಸೀದಿಯಾಗಿ ಹೇಗೆ ಮಾರ್ಪಡಿಸ್ತಿದ್ದಾರೆ, ಅದಕ್ಕೆ ಯಾವುದೇ ರೀತಿಯ ಕ್ರಮ ಆಗೋದಿಲ್ಲ, ಯಾವುದೇ ರೀತಿಯ ಇದನ್ನು ತೆರವು ಮಾಡೋದಿಲ್ಲ, ಯಾವ ಅಧಿಕಾರಿಗಳ ಗಮನಕ್ಕೂ ಈ ವಿಚಾರ ಬರೋದಿಲ್ಲ. ಇದು ಬಹಳ ಹಿಂದೂಗಳಿಗೆ ಕಷ್ಟಕರವಾದಂತಹ ದಿನಗಳು ಈ ಆಡಳಿತ ನಡೀತಾ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಎಂಬುದಕ್ಕೆ ಇದೊಂದು ಸಾಕ್ಷಿ. ಹೀಗೆ ಮುಂದುವರೆದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಇಂಥ ಅಕ್ರಮ ಕಟ್ಟಡಗಳು, ಅಕ್ರಮ ಮಸೀದಿಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಈಗಲೇ ಹೀಗೆ ಅಂದರೆ ಹಿಂದೆ ಏನಾಗಿರ್ಬೋದು ಎಂಬುದನ್ನ ಊಹೆ ಮಾಡ್ಕೋಬೇಕು. ಯಾಕಂದರೆ ಇವತ್ತಿಗೆ ರಾಮ ಜನ್ಮಭೂಮಿಯಲ್ಲಿ ಏನಾಯಿತು, ಬಾಬ್ರಿ ಮಸೀದಿ ಹೇಗಿತ್ತು, ಅದನ್ನು ಹೇಗೆ ಆಕ್ರಮಣ ಮಾಡಿದ್ರು ಅವರು, ಇವತ್ತಿಗೆ ಜ್ಞಾನವ್ಯಾಪಿ ಅದ್ರ ತೀರ್ಪಿನ ಬಗ್ಗೆನೂ ನೀವು ಯೋಚನೆ ಮಾಡ್ತಿರ್ಬೋದು. ಹೇಗೆ ಆ ದೇವಾಲಯದ ಮೇಲೆ ನಿರ್ಮಾಣ ಮಾಡಿದ್ದಾರೆ, ಅದೇ ರೀತಿ ಅದು ಹೇಗೆ ನಿರ್ಮಾಣ ಆಯಿತು ಎಂಬುದಕ್ಕೆ ಇದು ಬಹುಶಃ ಸಾಕ್ಷಿ ಆಗುತ್ತೆ. ಯಾಕೆಂದರೆ ಇದಿನ್ನು ಮೊದಲನೇ ಹಂತ. ಇದು ಆವತ್ತಿನ ಕಾಲದಲ್ಲಿ ಆಕ್ರಮಣದ ಮೂಲಕ ಆ ಕೆಲಸವನ್ನ ಮಾಡಿದ್ರು ಅಂದಿನ ಮೊಘಲ್ ಸಂಸ್ಥಾನಕ್ಕೆ ಸೇರಿದಂತಹ ಕೆಲವು ರಾಜರುಗಳು. ಆದರೆ ಇಂದು 2024ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಓಪನ್ ಆಗಿ, ಎಲ್ಲರ ಕಣ್ಣಿಗೆ ಕಾಣುವಂತೆ ಓಪನ್ ಆಗಿ ಒಂದು ನಾಗದೇವರ ಹುತ್ತವನ್ನ ಸಮಾಧಿ ರೂಪದಲ್ಲಿ ಮಾರ್ಪಡಿಸಿ ಅದರ ಮೇಲೆ ಇಸ್ಲಾಮಿಕ್ ಧ್ವಜವನ್ನು ಹಾಕಿ ಮಸೀದಿ ಮಾಡೋದಕ್ಕೆ ಹೊರಟಿದ್ದಾರೆ. ಅಂದರೆ ಆಡಳಿತ ಯಾವ ಮಟ್ಟಕ್ಕೆ ಇಳಿದಿದೆ ಎಂಬುದನ್ನು ನೀವು ಯೋಚನೆ ಮಾಡಲೇಬೇಕು. ಯಾಕಂದ್ರೆ ಮಂಡ್ಯದಲ್ಲಿ ಕಳೆದ ಕೆಲವೇ ದಿನಗಳ ಹಿಂದೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂತಹ ಧ್ವಜಸ್ತಂಭದಲ್ಲಿ ಆಂಜನೇಯನ ಧ್ವಜವನ್ನ ಸರ್ಕಾರಿ ಅಧಿಕಾರಿಗಳು ಸಾಕಷ್ಟು ವಿರೋಧದ ನಡುವೆ ಬಂದು ಇಳಿಸ್ತಾರೆ. ಆಂಜನೇಯನ ಧ್ವಜವನ್ನ, ಈ ರಾಮನ ಪ್ರಾಣ ಪ್ರತಿಷ್ಠೆ ಏನಾಯ್ತು ಆ ಒಂದು ವಿಚಾರವಾಗಿ ಹಾಕಿರುವಂತಹ ಆಂಜನೇಯನ ಧ್ವಜವನ್ನು ಇಳಿಸ್ತಾರೆ. ಅಂದ್ರೆ ಅವರ ಕಣ್ಣಿಗೆ ಇದು ಕಾಣೋದಿಲ್ವಾ? ಇಂತಹ ಸಾಕಷ್ಟು ಜಾಗಗಳು, ಒಂದು ಏರಿಯಾಕ್ಕೆ 1 ಕಿಲೋಮೀಟರ್ ಅಲ್ಲಿ 5 ರಿಂದ 6 ಇಂತಹ ಅಕ್ರಮ ಕಟ್ಟಡಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಅದನ್ನ ಈ ಸರ್ಕಾರ ಯಾಕೆ ಗಮನಿಸ್ತಾ ಇಲ್ಲ, ಅಧಿಕಾರಿಗಳು ಯಾಕೆ ಗಮನಿಸ್ತಾ ಇಲ್ಲ ಎಂಬುದನ್ನು ಯೋಚನೆ ಮಾಡಬೇಕು, ಸಾರ್ವಜನಿಕರು ಯೋಚನೆ ಮಾಡಬೇಕು. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಾ, ಹೊಟ್ಟೆ ಉರಿಯುತ್ತೆ ನಿಮಗೆ, ನಮಗೂ ಕೂಡ ಹೊಟ್ಟೆ ಉರಿಯುತ್ತೆ. ಯಾವ ಕಾರಣಕ್ಕೆ ಅಂದ್ರೆ ನಾವೆಲ್ಲ ಪೂಜಿಸುವಂತಹ ನಾಗದೇವತೆ, ನಾವೆಲ್ಲ ಪೂಜಿಸುವಂತಹ ನಾಗದೇವರ ಒಂದು ಹುತ್ತವನ್ನ ಅವರು ಮಾರ್ಪಡಿಸ್ತಾ ಇದ್ದಾರೆ, ಅದರ ಮೇಲೆ ಅವರು ಸಮಾಧಿ ಕಟ್ತಾ ಇದ್ದಾರೆ. ಅಂದ್ರೆ ಎಂತಹ ನೀಚ ಕೃತ್ಯಕ್ಕೆ ಅವರು ಇಳಿದಿದ್ದಾರೆ ಎಂಬುದನ್ನ ಯೋಚನೆ ಮಾಡಬೇಕು. ಮತ್ತು ಈ ಸರ್ಕಾರದ ದುರ್ಬಲ ಆಡಳಿತ ಯಾವ ಕೆಳಮಟ್ಟಕ್ಕೆ ಇಳಿದಿದೆ ಎಂಬುದನ್ನು ಕೂಡ ಯೋಚನೆ ಮಾಡಬೇಕು. ಹಾಗೆ
ಈ ಸರ್ಕಾರ ಒಂದು ಸಾರ್ವಜನಿಕ ಸ್ಥಳವಾಗಿದ್ದು, ಗೋಮಾಳದ ಸರ್ಕಾರಿ ಜಾಗವಾಗಿದ್ದು, ಇದನ್ನ ಯಾರಿಗೂ ಕೂಡ, ಯಾರಪ್ಪನ ಆಸ್ತಿಯೂ ಅಲ್ಲ, ಇದು ಯಾರ ಖಾಸಗಿ ಒಡೆತನದ ಆಸ್ತಿಯೂ ಅಲ್ಲ, ಜಾಗವೂ ಅಲ್ಲ, ಅದನ್ನ ಯಾರಿಗೂ ಕೂಡ ಹಂಚುವಂತಹ ಅಧಿಕಾರ ಯಾರಿಗೂ ಇಲ್ಲ. ಅಂತಹ ಜಾಗವನ್ನ ಇವತ್ತು ಬಿಟ್ಕೊಡ್ತಾ ಇದ್ದಾರೆ ಅಂದ್ರೆ ನೀಟಾಗಿ ಅಂತಹ ಒಂದು ಜಾಗವನ್ನ ಇವತ್ತು ಬಿಟ್ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಪ್ರತಿರೋಧಗಳನ್ನು ವ್ಯಕ್ತಪಡಿಸದೆ ಈ ಸರ್ಕಾರ ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಅಂದ್ರೆ ಸೂಕ್ಷ್ಮವಾಗಿ ಗಮನಿಸಬೇಕು ಯಾವುದೇ ರೀತಿಯ ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಾಗಿದೆ ಎಂಬುದನ್ನ. ಇದಲ್ಲವೇ ಹಿಂದೂ ವಿರೋಧಿ ಆಡಳಿತ? ಇದೇ ತಾನೆ. ನಮ್ಮ ಕೈಯಲ್ಲಿ ಎಲ್ಲ ಅವಕಾಶಗಳು ಇದ್ರೂ ಕೂಡ, ನಮ್ಮ ಪರವಾಗಿ ಎಲ್ಲ ವಿಚಾರಗಳು, ಎಲ್ಲ ನಿಲುವುಗಳು ಇದ್ರೂ ಕೂಡ, ಎಲ್ಲ ದಾಖಲೆಗಳು ಇದ್ರೂ ಕೂಡ ನಾವು ಮಾಡೋ ಹಾಗಿಲ್ಲ. ನಮ್ಮ ಮನಸ್ಸಿನಲ್ಲಿ ನಾವು ರಾಮ ಜಪವನ್ನ ಮಾಡುವ ಹಾಗಿಲ್ಲ. ನಾವು ನಮ್ಮ ದೇವಸ್ಥಾನದಲ್ಲಿ ಗಂಟೆಯನ್ನು ಬಾರಿಸುವ ಹಾಗಿಲ್ಲ. ನಮ್ಮ ದೇವಸ್ಥಾನಗಳಲ್ಲಿ ನಾವು ಪೂಜೆ ಮಾಡುವ ಹಾಗಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಸರ್ಕಾರಿ ಜಾಗದಲ್ಲಿ ಇಂತಹ ಅಕ್ರಮ ಕಟ್ಟಡಗಳು ಮಸೀದಿಯಾಗಿ ಮಾರ್ಪಡಿಸ್ತಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಯಾವ ಮಟ್ಟಿಗೆ ದುರಾಡಳಿತ ಇಲ್ಲಿ ಇದೆ ಎಂಬುದನ್ನ ಸೂಕ್ಷ್ಮವಾಗಿ ಜನತೆ ಗಮನಿಸಬೇಕು. ಹಾಗೆ ಅದರ ವಿಚಾರವಾಗಿ ಹೋರಾಟಕ್ಕೆ ಇಳಿಬೇಕು. ಇಲ್ಲಾಂದ್ರೆ ಇವು ಖಂಡಿತ ಬದಲಾಗೋದಿಲ್ಲ. ಆನೇಕಲ್ಲು ಸಮೀಪದ ನಾಯನಹಳ್ಳಿ ಒಂದು ಪ್ರಾಂತ್ಯಕ್ಕೆ ಜಾಗಕ್ಕೆ ಸೇರುವಂತಹ ಜಾಗ ಇದು. ನಾಯನಹಳ್ಳಿ ಎಂಬ ಒಂದು ಗ್ರಾಮ ಅಂತ ಕಾಣುತ್ತೆ. ಬಹುಶಃ ನೀವೇ ಸೂಕ್ಷ್ಮವಾಗಿ ಗಮನಿಸಿ. ಇಂತಹ ಅದೆಷ್ಟು ಕಟ್ಟಡಗಳು ಕರ್ನಾಟಕದಲ್ಲಿ ಆಗಿರ್ಬೋದು, ನಮ್ಮ ದೇಶದಲ್ಲಿ ಆಗಿರ್ಬೋದು ಎಂಬುದನ್ನ ಸೂಕ್ಷ್ಮವಾಗಿ ಯೋಚಿಸಿ ಮುಂದಿನ ದಿನಗಳಲ್ಲಿ ಯಾವ ಆಡಳಿತಕ್ಕೆ ನಾವು ಬೆಂಬಲ ಕೊಡಬೇಕು, ಯಾರನ್ನ ನಾವು ಆರಿಸಬೇಕು ಎಂಬುದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಇಂತಹ ಘಟನೆಗಳು ನಡಿಬಾರ್ದು, ಮರುಕಳಿಸಬಾರ್ದು.